ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ, ಇತ್ತೀಚೆಗೆ ಪುದು ಗ್ರಾಮ ವ್ಯಾಪ್ತಿಯ ಅಮೆಮಾರ್ ಎಂಬಲ್ಲಿ ದಿಗಂತ್ ಎಂಬ ಬಾಲಕ ನಾಪತ್ತೆ ಪ್ರಕರಣವನ್ನು ಇಟ್ಟುಕೊಂಡು ಸಂಘ ಪರಿವಾರ ಪ್ರೇರಿತ ಕೆಲವೊಂದು ಪ್ರತಿಭಟನೆಯಲ್ಲಿ ಮುಸ್ಲಿಂ ಪ್ರಚೋದನಕಾರಿ ಅಥವಾ ಒಂದೇ ವರ್ಗದ ಮೇಲೆ ಮಾಡಿದಂತಹ ಈ ಒಂದು ಪ್ರಚೋದನಕಾರಿ ಅಂಶವನ್ನು ಇಟ್ಟುಕೊಂಡು ನಾವು ಇವತ್ತು ಇಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೇವೆ. ದಿಗಂತ್ ಎಂಬ ವಿದ್ಯಾರ್ಥಿಯು ಅಮೆಮಾರ್ ನಿವಾಸಿಯಾಗಿದ್ದು ದಿನಾಂಕ 25/2 ಸಂಜೆ 7:30ರಿಂದ ಈ ವಿದ್ಯಾರ್ಥಿಯು ಕಾಣೆಯಾಗುತ್ತಾನೆ. ಈ ಕಾಣೆಯಾದ ವಿಷಯ ಅಂದು ನಾನು ಅಲ್ಲಿಯ ಸ್ಥಳೀಯ ನಿವಾಸಿಯೂ ಸಹ ಹೌದು. ಅಂದು ರಾತ್ರಿಯ ನಮಗೆ ಈ ಒಂದು ಮಾಹಿತಿ ಸಿಗ್ತದೆ. ಅಲ್ಲಿನ ಸ್ಥಳೀಯ ಎಲ್ಲ ಮುಸ್ಲಿಮರನ್ನು ಒಗ್ಗೂಡಿಸಿಕೊಂಡು ಅಲ್ಲಿ ಸಾಧಾರಣ ಒಂದು 3 ಗಂಟೆ ತನಕ ರಾತ್ರಿ ನಾವು ಆ ದಿಗಂತನ್ನು ಹುಡುಕಾಟದಲ್ಲಿರ್ತೇವೆ. ಆದರೆ ಯಾವುದೇ ಸುಳಿವು ನಮಗೆ ಸಿಗಲಿಲ್ಲ. ಮರುದಿನ ಬೆಳಿಗ್ಗೆ ಸಹ ಹುಡುಕಾಟದಲ್ಲಿ ಇರ್ತೇವೆ. ಆದರೆ ಅವರ ಸುಳಿವು ಪತ್ತೆ ಇಲ್ಲದ ಕಾರಣ ದಿನಾಂಕ 27/8 ಅಂದು ಸ್ಥಳೀಯ ಫರಂಗಿಪೇಟೆಯ ಹೊರ ಪೊಲೀಸ್ ಠಾಣೆಗೆ ಸ್ಥಳೀಯ ಹಿಂದೂ ಮುಖಂಡರು ಒಂದು ಮುತ್ತಿಗೆಯನ್ನು ಹಾಕುತ್ತಾರೆ. ಆ ಮುತ್ತಿಗೆಯಲ್ಲಿ ಅವರು ದಿಗಂತನನ್ನು ಆದಷ್ಟು ಬೇಗ ಪತ್ತೆ ಮಾಡಿಕೊಡಬೇಕೆಂಬ ಬೇಡಿಕೆಯೊಂದಿಗೆ ಹೊರಠಾಣೆಗೆ ಮುತ್ತಿಗೆ ಹಾಕ್ತಾರೆ. ಅಲ್ಲಿ ಬಂದು ಮುತ್ತಿಗೆ ಹಾಕಿದಂಥ ಸಂದರ್ಭದಲ್ಲಿ ಅಲ್ಲಿ ಅವರು ದಿಗಂತನನ್ನು ಪತ್ತೆ ಹಚ್ಚಿ ಕೊಡಬೇಕು ಎಂಬ ಬೇಡಿಕೆಯೊಂದಿಗೆ ಪ್ರಪ್ರಥಮವಾಗಿ ಅಲ್ಲಿಯೇ ಅವರು ಅಮೆಮಾರ್ ಎಂಬ ಪ್ರದೇಶದಲ್ಲಿರುವಂತಹ ಬಹುತೇಕ ಮುಸ್ಲಿಮರು ಅಲ್ಲಿ ಗಾಂಜಾ ವ್ಯಸನಿಗಳಿದ್ದಾರೆ, ಇವರಿಂದ ಏನಾದರೂ ಆಗಿದೆ, ಮತ್ತು ಅಲ್ಲಿ ಒಂದು ಗೀತಾ ಎಂಬ ಮಹಿಳೆಯೂ ಕೂಡ ಇಲ್ಲಿ ನಮಗೆ ಅಮೆಮಾರಲ್ಲಿ ನಡೆದಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅಲ್ಲಿ ನಾವು ಮುಸಲ್ಮಾನ್ ಹುಡುಗರಿಂದ ನಮಗೆ ಆ ಕಡೆ ಈ ಕಡೆ ಸಂಜೆ ಆಗ್ತಾಯಿಲ್ಲ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆರೋಪವನ್ನು ಸಹ ಮಾಡ್ತಾರೆ. ನಾವಿಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರನ್ನು ಕೇಳಲಿಚ್ಛಿಸುವುದು, ಯಾಕಾಗಿ ಮೇಡಮ್ ನೀವು ಇಂತಹ ಒಂದು ಅನುಭವ ನಿಮಗಿದ್ದರೆ ನೀವು ಇದನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ಯಾಕಾಗಿ ನೀವು ದೂರು ಕೊಡಲಿಲ್ಲ? ಒಂದು ವೇಳೆ ನೀವು ದೂರು ಕೊಟ್ಟರೆ ನಿಮ್ಮಂತೆಯೇ ಅದೆಷ್ಟೋ ಮಹಿಳೆಯರಿಗಿಂತ ಅನುಭವ ಆಗಿದೆ ಅಂತ ತಿಳಿದು ಬರ್ತಿರ್ಲಿಲ್ಲವೇ? ಮತ್ತೆ ನೀವು ಇದನ್ನು ಮುಚ್ಚಿಡುವ ಉದ್ದೇಶವಾದರೂ ಏನಿತ್ತು ನಿಮ್ಮಲ್ಲಿ? ಇದು ನಾವು ತೀಕ್ಷ್ಣವಾಗಿ ಖಂಡಿಸ್ತೇವೆ. ಇದು ಮಹಿಳೆಯರಿಗೆ ಮಾಡಿದ ಒಂದು ಅಪಮಾನ ಸಹ ಎಂಬುದು ಮರೆಯುವಂತಿಲ್ಲ. ಆದರೆ ನಂತರ ಅಲ್ಲಿ ಅವರೊಂದು ಬೇಡಿಕೆ ಇಡುತ್ತಾರೆ, 48 ಗಂಟೆಯ ಒಳಗೆ ನೀವು ನಮಗೆ ಹಿಡಿದು ಕೊಡದೇ ಇದ್ದರೆ, ದಿಗಂತನನ್ನು ಪತ್ತೆ ಹಚ್ಚದೇ ಇದ್ದಲ್ಲಿ ನಾವು 2 ದಿನದ ಬೃಹತ್ ಪ್ರತಿಭಟನೆಯನ್ನು ಮಾಡುತ್ತೇವೆ ಎಂಬ ಒಂದು ಸಂದೇಶವನ್ನು ಅಲ್ಲಿ ರವಾನಿಸ್ತಾರೆ. ಅದರಂತೆ ದಿನಾಂಕ 1/3 ಅವರೊಂದು ರಂಜಾನ್ ಮುಂದಿನ ದಿನ, ರಂಜಾನ್ ಅಂದರೆ ಅಲ್ಲಿ ವ್ಯಾಪಾರ ಎಲ್ಲ ಇರುವಂತಹ ಸಂದರ್ಭದಲ್ಲಿ ಒಂದು ಬಂದ್ಗೆ ಕರೆ ಕೊಡ್ತಾರೆ. ಸ್ಥಳೀಯ ಮುಖಂಡರೊಂದಿಗೆ ಸ್ಥಳೀಯ ಮುಸ್ಲಿಂ ವ್ಯಾಪಾರಿಗೊಂದಿಗೆ ಅವರು ಮಾತನಾಡುತ್ತಾರೆ. ಈ ಬಂದ್ಗೆ ಬೆಂಬಲ ಸೂಚಿಸಬೇಕೆಂದು ತಿಳಿಸ್ತಾರೆ. ಇದರ ಬಗ್ಗೆ ಸ್ಥಳೀಯ ಮುಸ್ಲಿಂ ವ್ಯಾಪಾರಿ ಸಹ ಚರ್ಚಿಸಿದ್ದಾರೆ. ನಮ್ಮೂರಿನ ಹುಡುಗ ನಮಗೆ ಯಾವಾದರೂ ಸಿಗಲಿ, ನಾವು ಇವರ ಬಂದಿಗೆ ಬೆಂಬಲವನ್ನು ಸೂಚಿಸಿಕೊಡ್ತೇವೆಂಬ ಹೇಳಿಕೆಯೊಂದಿಗೆ ಬಂದ್ ಸಹ ಮಾಡ್ತಾರೆ. ಆದರೆ ಈ ಒಂದು ಬಂದ್ ಪ್ರಕರಣದಲ್ಲಿ ಅಲ್ಲಿ ಸೇರಿದಂತಹ ಸ್ಥಳೀಯ ಎಲ್ಲ ಹಿಂದೂಗಳೊಂದಿಗೆ, ಸ್ಥಳೀಯ ಪ್ರಜ್ಞಾವಂತ ಹಿಂದೂಗಳೊಂದಿಗೆ ಸ್ಥಳೀಯ ಎಲ್ಲ ಮುಸಲ್ಮಾನರು ಕೂಡಿಕೊಂಡಾಗಿದ್ದ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಆದರೆ ಅಲ್ಲಿಗೆ ಬಂದಂತಹ ಹೊರಗಿನ ಶಕ್ತಿಗಳು ಉದ್ರೇಕಕಾರಿ ಮಾತುಗಳನ್ನಾಡ್ತಾರೆ. ಪ್ರಜಾಪ್ರಭುತ್ವದ ಅಡಿಯಲ್ಲಿ ಆಯ್ಕೆಯಾಗಿ ಬಂದಂತಹ ಶಾಸಕರು ಸಹ ಅಲ್ಲಿ ನಮ್ಮ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಸವಾಲು ಎಂಬಂತೆ ನಿಮಗೆ ಇಲ್ಲಿ ಹಿಡಿದುಕೊಡಲು ಆಗುವುದಿಲ್ಲ ಅಂದರೆ ನಮ್ಮ ತಂಡವನ್ನು ರಚಿಸಿ ನಾವು ಕಾರ್ಯಪ್ರವರ್ತಿಸ್ತೇವೆಂಬ ಹೇಳಿಕೆಯನ್ನು ಕೊಡ್ತಾರೆ. ಇದು ಖಂಡನೀಯ. ಈ ಹೇಳಿಕೆಯನ್ನು ನಾವು ಮಾಧ್ಯಮದ ಮುಖಾಂತರ ತೀಕ್ಷ್ಣವಾಗಿ ಖಂಡಿಸ್ತೇವೆ. ಮತ್ತು ಪೊಲೀಸ್ ಇಲಾಖೆಗೆ ನಮ್ಮ ಈ ಬೇಡಿಕೆ ಏನೆಂದರೆ, ಅವರು ರಚಿಸುವಂತಹ ತಂಡಗಳು ಯಾವುದು, ಇದರ ಹಿನ್ನೆಲೆಯನ್ನು ಪತ್ತೆ ಹಚ್ಚಿಸಬೇಕು. ಮತ್ತು ಈ ಒಂದು ಶಾಸಕರು ಮತ್ತು ಅಲ್ಲಿ ಸಂಸದರು ಏನು ಒಂದು ಉದ್ರೇಕಕಾರಿ ಮಾತನಾಡಿದಾರ ಅವರ ವಿರುದ್ಧ ಪ್ರಕರಣವನ್ನು ಸಹ ದಾಖಲಿಸಬೇಕೆಂದು ಕೋರ್ತಾ ಇದ್ದೇವೆ. ಮತ್ತು ಇದೇ ಒಂದು ದಿಗಂತಿನ ವಿಚಾರದಲ್ಲಿ ಮಾನ್ಯ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು, ಜನಪ್ರಿಯ ಶಾಸಕರು ಮತ್ತು ಸ್ಪೀಕರ್ ಆದಂತಹ UT ಖಾದರ್ ಸಾಬ್ ವಿಧಾನಸಭಾ ಕಲಾಪದಲ್ಲಿ ಇದರ ಬಗ್ಗೆ ಚರ್ಚಿಸುತ್ತಾರೆ. ಈ ಒಂದು ಚರ್ಚೆಯಲ್ಲಿ
ಕರಾವಳಿಯ ಬಗ್ಗೆ ಅಲ್ಲಿನ ಶಾಸಕರಿಗೆ ಅವರು ಸಹ ನೀತಿ ಪಾಠವನ್ನು ಸಹ ಮಾಡ್ತಾರೆ ಕರಾವಳಿಯ ವಿಷಯ ಬಗ್ಗೆ. ಅಲ್ಲಿ ಕಲಾಪ ಆಗಿ ಬಂದು ನೆಕ್ಸ್ಟ್ ಇದೇ ರೀತಿ ಅವರು ರೋಡಲ್ಲಿ ನಿಂತು ಒಂದು ಅಸಂವಿಧಾನಿಕ ಒಂದು ಹೇಳಿಕೆಯನ್ನು ಕೊಡುವುದಾದರೆ ಮಾನ್ಯ ಶಾಸಕರು ಇವರನ್ನು ಮತ್ತೊಮ್ಮೆ ಅದೇ ಕಲಾಪದಲ್ಲಿ ತರಾಟೆಗೆ ತೆಗೆದುಕೊಳ್ಳಬೇಕು ಮತ್ತು ಅವರನ್ನು ಕಲಾಪದಿಂದ ಬಹಿಷ್ಕರಿಸಬೇಕು. ಅವರು ಮಾಡಿದಂತಹ ಈ ಒಂದು ಏನು ಮಾತಿದೆಯಾ ಇದಕ್ಕೆ ಸರಿಯಾದ ಅವರು ಉತ್ತರ ಕೊಡದೇ ಇದ್ದಲ್ಲಿ ಕಲಾಪದಿಂದ ಬಹಿಷ್ಕರಿಸಬೇಕೆಂದು ನಾವು ಸನ್ಮಾನ್ಯ ಶಾಸಕರಲ್ಲಿ ವಿನಂತಿಸ್ತಾ ಇದ್ದೇವೆ. ಮತ್ತೆ ಇದರ ಮುಂದುವರಿದ ಭಾಗವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಸ್ಥಳೀಯ ಅವರ ಕೊಲೆ ಆರೋಪಿಯಾದಂತಹ ಅಶ್ರಫ್ ಕಲಾಯಿಯ ಕೊಲೆ ಆರೋಪಿಯಾದಂತಹ ಭರತ್ ಕುಂಡೇಲ್ ಎಂಬ ಆರೋಪಿಯು ಇಲ್ಲಿ ಅಮೆಮಾರ್ ಎಂಬ ಊರಿನ ಬಗ್ಗೆ ಮಾತನಾಡುತ್ತಾ ಅಲ್ಲಿರುವಂತಹ 10-15 ಹಿಂದೂ ಮನೆಗಳಿವೆ, ಇವರನ್ನು ಓಡಿಸಲು ಇವರು ಪ್ರಯತ್ನಿಸ್ತಾ ಇದ್ದಾರೆ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ. ಮಾಧ್ಯಮ ಮಿತ್ರರೊಂದಿಗೆ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದರೆ, ಇವರು ಹೇಳಿದಂತಹ ಮಾತನ್ನು ತಾವುಗಳು ಪರಿಶೀಲಿಸಬೇಕು. ಯಾಕೆಂತ ಹೇಳಿದರೆ ಅಮೆಮಾರ್ ಎಂಬ ಪ್ರದೇಶದಲ್ಲಿ ತಲತಲಾಂತರದಿಂದ ಇರುವಂತಹ ಮನೆಗಳು ಹಾಗೆ ಅಲ್ಲಿ ಇದೆ, ಅಲ್ಲಿ ಒಂದೆರಡು ಮನೆಗಳು ಹೆಚ್ಚು ಆಗ್ತಾ ಹೋಗ್ತಾ ಇದೆ ಹೊರತು ಕುಂಡೇಲ್ ಎಂಬ ಪ್ರದೇಶದಲ್ಲಿ ಇದ್ದಂತಹ ಮನೆಗಳು ಆವಾಗ ಅಲ್ಲಿ ಮುಸ್ಲಿಮರ ಮನೆಗಳು 7-8 ಅಂತ ಇದ್ದ ಮನೆಗಳು ಈಗ ಕಂಪ್ಲೀಟ್ ಆಗಿ ಅಲ್ಲಿ ನಿರ್ನಾಮ ಆಗಿ ಒಂದು ಮನೆಯನ್ನು ಬಾಕಿಯಾಗಿದೆ. ಅಲ್ಲಿಂದ ಆ ಊರಿಂದ ಎಲ್ಲ ಹೊರದಬ್ಬಿಸಲು ಕಾರಣ ಸಹ ಆಗಿದ್ದಾರೆ. ಇವರು ಅದನ್ನು ಬಿಟ್ಟು ನಮ್ಮ ಊರಿನ ಬಗ್ಗೆ ಅವಹೇಳನಕಾರಿಯಾದಂತಹ ಮಾತುಗಳನ್ನು ಹೇಳುತ್ತಾರೆ. ಮಾತ್ರವಲ್ಲ, ಇಲ್ಲಿಯ ಹಿಂದೂಗಳು ಅಮೆಮಾರಲ್ಲಿರುವಂತಹ ಹಿಂದೂಗಳಿಗೆ ಪ್ರತಿ ಸಮಯದಲ್ಲಿ ಅವರಿಗೆ ಭುಜಕ್ಕೆ ಭುಜ ಕೊಟ್ಟು ನಿಂತದ್ದು ಅಲ್ಲಿನ ಮುಸಲ್ಮಾನರು. ಅದು ಬೇಕಾದರೆ ನೀವು ಅಲ್ಲಿ ಸ್ಥಳೀಯವಾಗಿ ಯಾರನ್ನು ಹೋಗಿ ವಿಚಾರಿಸಿದ್ರೆ ನಿಮಗೆ ಗೊತ್ತಾಗ್ತದೆ. ಅವರ ಮನೆ ಬಿದ್ದಂತಹ ಸಂದರ್ಭದಲ್ಲಿ ಆಗಿರಲಿ, ಕೊರೋನಾ ಸಂದರ್ಭದಲ್ಲಿ ಆಗಿರಲಿ, ಅವರ ಮನೆಯ ದುರಸ್ತಿ ಸಂದರ್ಭದಲ್ಲಿ ಆಗಿರಲಿ, ಅಲ್ಲಿಯ ಸ್ಥಳೀಯ ಜಮಾತ್ ಆಡಳಿತ ಸಮಿತಿಯ ಸದಸ್ಯರು ಒಬ್ಬರು ನಿಂತುಕೊಂಡು ಎಲ್ಲವನ್ನು ಸಹ ಅವರಿಗೆ ಮಾಡಿಕೊಟ್ಟಿದ್ದಾರೆ. ಇಂತಹ ಹೇಳಿಕೆಗಳು ಬಾಲಿಶವಾದಂತಹ ಹೇಳಿಕೆಗಳು ಮಾತ್ರವಲ್ಲ, ಇದನ್ನು ಮಾಧ್ಯಮದ ಮುಖಾಂತರ ನಾವು ತೀಕ್ಷ್ಣವಾಗಿ ಖಂಡಿಸ್ತೇವೆ. ಅದರೊಂದಿಗೆ ಅವರ ವಿರುದ್ಧ ಕೇಸನ್ನು ಸಹ ದಾಖಲಿಸ್ತೇವೆ ಎಂದು ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೇವೆ. ಇನ್ನು ಈ ವಿಚಾರದಲ್ಲಿ ಸ್ಥಳೀಯ ನಮ್ಮ ಬಂಟ್ವಾಳ ಠಾಣಾ ವೃತ್ತ ನಿರೀಕ್ಷಕರು ಮತ್ತು ಅಲ್ಲಿನ ಇನ್ಸ್ಪೆಕ್ಟರ್ ಆದ ಯತೀಶ್ ಚಂದ್ರವರು ಇಷ್ಟೆಲ್ಲ ಬೆದರಿಕೆಗಳು ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ SP ಯತೀಶ್ ಚಂದ್ರವರು ಅಲ್ಲಿ ಪೊಲೀಸರ ಕಾರ್ಯಾಚರಣೆಯನ್ನೇ ಪ್ರಶ್ನಿಸುವಂತಹ ಮಾತುಗಳನ್ನು ಅಲ್ಲಿನ ಸಂಘ ಪರಿವಾರದವರು ಮಾಡಿದ್ದಾರೆ. ಮಾತ್ರವಲ್ಲ, ಅವರ ಯಾವುದೇ ಒಂದು ಕಾರ್ಯಾಚರಣೆಗೆ ಪೂರಕವಾಗಿ ಬೆಂಬಲ ನೀಡದೆ ವ್ಯತಿರಿಕ್ತ ರೂಪದಲ್ಲಿ ಅಥವಾ ಇನ್ನೊಂದು ಸಮುದಾಯದ ತಲೆಗೆ ಕಟ್ಟಲು ಪ್ರಯತ್ನಿಸಿದ್ದರು. ಆದರೆ ಇದೆಲ್ಲವನ್ನು ಮೀರಿಕೊಂಡು ತನ್ನ ವೃತ್ತಿ ಧರ್ಮವನ್ನು ಅಚ್ಚುಕಟ್ಟಾಗಿ ಪಾಲಿಸಿ ಈ ದಿಗಂತ್ ಎಂಬ ಹುಡುಗನನ್ನು ಪತ್ತೆ ಹಚ್ಚಿದಂತಹ ಪೊಲೀಸ್ ಇಲಾಖೆಗೆ ನಾನು ಮಾಧ್ಯಮದ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಾತ್ರವಲ್ಲದೆ ಈ ದಿಗಂತ್ ಎಂಬ ಯುವಕನು ನಾಪತ್ತೆಯಾದ ದಿನ ಅಲ್ಲಿ ತಿಳಿದು ಬಂದಂತಹ ವಿಚಾರ ಏನೆಂದರೆ, ಅವನಲ್ಲಿ ಇರುವುದು ಕೇವಲ 500 ರೂಪಾಯಿ. ಅವನು ತನ್ನ ಚಪ್ಪಲನ್ನು ಸಹ ಬಿಟ್ಟು ಹೋಗಿದ್ದಾನೆ, ಮೊಬೈಲನ್ನು ಸಹ ಬಿಟ್ಟು ಹೋಗಿದ್ದಾನೆ, ಯಾವುದೇ ಒಂದು ಡ್ರೆಸ್ ಇಲ್ಲ ಅಂತಾಗಿದೆ ಅಲ್ಲಿಂದ ಸಾರ್ವಜನಿಕ ಎಲ್ಲಿ ಕೇಳಿ ಬಂದಂತಹ ಮಾತು. ಆದರೆ ಇತ್ತೀಚೆಗೆ ವ್ಯತಿರಿಕ್ತವಾಗಿ ದಿನಕ್ಕೆ ದಿನ ಹೋಗುತ್ತಾ ಇರುವಾಗ ಒಂದೊಂದು ಮಾತುಗಳು ಕೇಳಿಬಾರ್ದು ಮಾಧ್ಯಮದ ಮುಖ ನಾವು ನೋಡ್ತಾ ಇದ್ದೇವೆ. ದಿಗಂತ್ ಎಂಬವನಿಗೆ 3 ಮೊಬೈಲ್ ಇದೆ, ದಿಗಂತ್ ಎಂಬವನೊಂದಿಗೆ ಹೊಸ ಚಪ್ಪಲಿದೆ, ಅವನಿಗೆ ಬೇಕಾದಷ್ಟು ಡ್ರೆಸ್ಗಳಿವೆ ಎಂಬ ಮಾಹಿತಿಗಳು ಮಾಧ್ಯಮದ ಮುಖಾಂತರ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ನಾವು ಪೊಲೀಸ್ ನಮ್ಮ ದಕ್ಷಿಣ ಜಿಲ್ಲಾ SP ಅವರಿಂದ ನಮ್ಮ ವಿನಂತಿ ಏನೆಂದರೆ, ಈ ಒಂದು ಪ್ರಕರಣದಲ್ಲಿ ಸತ್ಯಾಸತ್ಯತೆಯನ್ನು ನೀವು ಬಹಿರಂಗವಾಗಿ ಸಾರ್ವಜನಿಕರಿಗೆ ತಿಳಿಸಬೇಕು. ಹಾಗೂ ಯಾರ ಒತ್ತಡದಿಂದ ಅವನು ಮನೆ ಬಿಟ್ಟು ಹೋಗಿದ್ದಾನೆ, ಮಾತ್ರವಲ್ಲ ಇಷ್ಟು ದಿನ ಯಾರೊಂದಿಗೆ ಅವನು ಇದ್ದಾನೆ, ಇಷ್ಟೊಂದು ತಿರುಗಾಡಲಿಕ್ಕೆ ಹಣ ಎಲ್ಲಿಂದ ಬಂತು, ಯಾಕಾಗಿ ಇದನ್ನು ಒಂದು ಸಮಾಜದ ಮೇಲೆ ಎತ್ತಿಕಟ್ಟಲು ಪ್ರಯತ್ನಿಸಿದ್ದಾರೆ ಎಂಬ ಕೂಲಂಕುಷವಾಗಿ ತನಿಖೆ ಮಾಡಿ ಎಲ್ಲವನ್ನು ಬಹಿರಂಗಪಡಿಸಬೇಕೆಂದು ಈ ಮೂಲಕ ನಾವು ಮಾಧ್ಯಮದ ಮುಖಾಂತರ ಮಾನ್ಯ ಜಿಲ್ಲಾ SP ಅವರಿಗೆ ವಿನಂತಿಸ್ತಾ ಇದ್ದೇನೆ. ಈಗಾಗಲೇ ಅಲ್ಲಿದ್ದ ಒಂದು ಭಾಗದ ಪಂಚಾಯತ್ ಸದಸ್ಯರಾಗಿರುವಂತಹ ಶಾಫಿ ಅವರು ಎಲ್ಲ ಚಿತ್ರಣವೂ ಕೂಡ ಆಗಿರುವಂಥ ಘಟನೆ ಬಗ್ಗೆ ಭಾಳ ವಿವರವಾಗಿ ಅವರು ಹೇಳಿದರು.
ಅದರ ಹಿನ್ನೆಲೆ ಏನು, ಹೇಗೆ ಆಯಿತು ಅದು, ಬಟ್ ಅದರಿಂದ ಆದಂಥ ಅನಾಹುತಗಳು ಮತ್ತು ಅವರ ಮೇಲೆ ಯಾರು ಇಬ್ಬರು ಶಾಸಕರಲ್ಲಿ ಬಂದಿದ್ದರು ಮತ್ತು ಯಾರು ಒಂದು ಬಾಹ್ಯ ಶಕ್ತಿಯ ಅಲ್ಲಿ ಬಂದಿದ್ದರು, ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕನ್ನುವಂಥ ಆಗ್ರಹ ಕೂಡ ಅವರು ಇಲ್ಲಿ ಹೇಳಲಿಕ್ಕೆ ಬಯಸಿದರು. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಆಗುವಂಥ ಘಟನೆಗಳಿದು. ಇಲ್ಲಿ ಇತ್ತೀಚೆಗೆ ಇಲ್ಲಿ ಒಂದು ಕೊರಗಜ್ಜನ ಒಂದು ಕಾರ್ಯಕ್ರಮ ನಡೆಯಿತು ಕೆಲವು ದಿನಗಳ ಹಿಂದೆ. ಈ ಕಾರ್ಯಕ್ರಮದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಚಿನ್ನದ ರಸ್ತೆಯ ಕುಖ್ಯಾತಿಯ ಸೂಲಿಬೆಲೆಯವರು ಭಾಗವಹಿಸ್ತಾರೆ. ಭಾಗವಹಿಸಿಕೊಂಡು ಆ ಒಂದು ಧಾರ್ಮಿಕ ಸಭೆಯನ್ನು ಉದ್ದೇಶಿಸಿ ಕೂಡ ಅವರು ಮಾತಾಡ್ತಾರೆ. ಬಹಳ ಪ್ರಚೋದನಾತ್ಮಕವಾಗಿ ಮಾತಾಡ್ತಾರೆ. ಅವರು ಇತರ ಜಾತಿಯ ಮಹಿಳೆಯನ್ನು ಎತ್ತಿ ಹಾಕಿಕೊಂಡು ಹೋಗಿ ಅಂತ ಹೇಳ್ತಾರೆ ಅವರು. ಅಂದರೆ ಇವರು ಕೊಡುವ ಸಂದೇಶ ಏನು? ಇವರು ಕೊಡುವ ಸಂದೇಶ ಏನು? ಇವರು ಯಾವ ಮಾರ್ಗದರ್ಶನ ಇವರು ಕೊಡಲಿಕ್ಕೆ ಬಯಸ್ತಾರೆ? ಆ ಯೋಗ್ಯತೆ ಇವರಿಗಿದೆಯಾ? ಇಂತಹ ಮನಸ್ಥಿತಿಯಿಂದ, ಇಂತಹ ನೀಚ ಮನಸ್ಥಿತಿಯಿಂದ ಸೌಜನ್ಯಂತಹ ಬಡ ಹೆಣ್ಣು ಮಕ್ಕಳು ಇವತ್ತು ಈ ಸಮಾಜದಲ್ಲಿ ಬದುಕಲಿಕ್ಕೆ ಕಷ್ಟಪಡ್ತಿರುವಂಥದ್ದು. ಇಲ್ಲಿ ಈ ಒಂದು ಪವಿತ್ರವಾದಂತಹ ಒಂದು ಆ ಧಾರ್ಮಿಕ ಕೊರಗಜ್ಜನ ಒಂದು ಕೇಂದ್ರ, ಎಲ್ಲ ಸಮುದಾಯದವರು ಕೂಡ ಗೌರವಿಸುವಂತಹ ಆ ಒಂದು ಕೊರಗಜ್ಜನ ಒಂದು ಸನ್ನಿಧಿ. ಇಲ್ಲಿಗೆ ಬರುವಂಥವರು ಆ ಒಂದು ಕೊರಗಜ್ಜನ ಮೇಲಿರ್ತಕ್ಕಂಥ ಪ್ರೀತಿ, ಅವರ ಮೇಲಿರ್ತಕ್ಕಂಥ ವಿಶ್ವಾಸ, ಅವರ ಮೇಲೆ ನಂಬಿಕೆ ಇಟ್ಟುಕೊಂಡು ಆ ಭಕ್ತಾದಿಗಳು ಅಲ್ಲಿಗೆ ಬಂದು ಸಹಾಯಾಚರಣೆಯನ್ನು ಬೇಡಿಕೊಂಡು ಬರ್ತಾರೆ. ಒಂದು ಅತ್ಯಂತ ಪವಿತ್ರವಾದಂಥ ಆ ಒಂದು ಕ್ಷೇತ್ರ ಅದು. ಕೊರಗಜ್ಜ ಅಂತ ಹೇಳಿದರೆ ಆ ಸಮುದಾಯದ ಒಂದು ಸಂಸ್ಕೃತಿಯ ಒಂದು ನಾಯಕರು ಕೂಡ ಅವರು. ಹಾಗೆ ಈ ಒಂದು ಸಮಾಜದ ಅಸಮಾನತೆ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದಂಥವರು, ಬಹಳ ಒಂದು ಕಾರ್ಣಿಕ ಪುರುಷ ಅಂತ ಹೇಳ್ಬೋದು ನಾವು. ಸೊ ಅಂಥವರ ಆ ಒಂದು ಸಾನ್ನಿಧ್ಯದಲ್ಲಿ ಈ ಮನಸ್ಥಿತಿ ಅಂತ ನೀಚ ಕೊಲಕ್ಕು ಮಾತಾಡ್ತಾರಲ್ಲಿ. ಆ ಒಂದು ಸನ್ನಿಧಿಗೆ, ಆ ಪವಿತ್ರವಾದಂಥ ಗ್ರಂಥ, ಆ ಒಂದು ಶ್ರದ್ಧಾ ಕೇಂದ್ರಕ್ಕೆ ಇವರು ಕಲಂಕವನ್ನು ಉಂಟು ಮಾಡಿದ್ದಾರೆ, ಅವಮಾನವನ್ನು ಉಂಟು ಮಾಡಿದ್ದಾರೆ. ಇದು ನಾವು ಇವತ್ತು ಖಂಡಿಸ್ತಾ ಇದ್ದೇವೆ. ನಾವು ಇವತ್ತು ಆಡಳಿತ ಮಂಡಳಿಗೆ ವಿನಂತಿ ಮಾಡ್ತೇವೆ ಅಂತ ಹೇಳಿದರೆ, ಇಂತಹ ಮನಸ್ಥಿತಿಯವರನ್ನು ಈ ವೇದಿಕೆಗೆ ಹತ್ತಿಸಬಾರದು ಎನ್ನುವಂಥದ್ದು ನಮ್ಮ ಆಗ್ರಹ ಕೂಡ. ಅವರಿಗೆ ಸ್ಟೇಜ್ ಕೊಡಬಾರದು. ಅವ್ರು ಏನು ಬಯಸ್ತಾರೆ? ಸೊ ಇಲ್ಲಿ ನೋಡಿ, ಲೋಕಸಭೆ ಚುನಾವಣೆ ಮೊದಲು ಇವರು ಮೋದಿಯ ಬಗ್ಗೆ ಪುಂಗಿ ಓದ್ತಾ ಇದ್ದರು. ಲೋಕಸಭೆ ಚುನಾವಣೆ ಮೊದಲು ಮೋದಿಯ ಬಗ್ಗೆ ಪುಂಗಿ ಓದ್ತಾ ಇದ್ದರು. ಈಗ ಈ ಲೋಕಸಭೆ ಚುನಾವಣೆ ನಂತರ ಈ ಅತಂತ್ರ ಲೋಕಸಭೆ ಆಯ್ತಲ್ಲ ಈಗ, ಆಮೇಲೆ ಈಗ ಕಾಣ್ತಾ ಇಲ್ಲ ಇವರು. ಈಗ ಇವರು ಅಲೆ ಚಾಲಿಯನ್ನು ಇವಾಗ ಮುಂದುವರಿಸ್ತಾ ಇದ್ದಾರೆ. ಈಗ ನಿಮ್ಗೆ ಗೊತ್ತಿರಲಿ, ಇತ್ತೀಚೆಗೆ ಒಂದು 2013 ನನ್ನ ಅಂದಾಜು ಪ್ರಕಾರ ಆ ವರ್ಷದಲ್ಲಿ ಒಂದು ಕೊಲೆ ಆಗ್ತದೆ. ವಿನಾಯಕ ಬಾಲಿಗೆ ಅನ್ನುವಂಥವ್ರು ಒಬ್ಬ BJP ಕಾರ್ಯಕರ್ತರು ಕೂಡ, ಅವರು ವಿನಾಯಕ ಬಾಲಿಗ, RTI ಕಾರ್ಯಕರ್ತ, BJP ಕೂಡ ಕಾರ್ಯಕರ್ತರು. ಸೊ ಇವರನ್ನು ಆ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಹಣಕಾಸಿನ ಅವ್ಯವಸ್ಥೆಯ ಬಗ್ಗೆ ಅಲ್ಲಿ ಮಾತನಾಡಿದ್ದಕ್ಕೆ ಅವರನ್ನು ಕೊಲೆ ಮಾಡಿದ್ದಾರೆ. ಯಾರು ಕೊಲೆ ಮಾಡಿರುವಂಥದ್ದು? ನರೇಶ್ ನಾಯಕ್ ಅಂತವ್ರು, ನರೇಶ್ ಶೆಣೈ ಅಂತವ್ರು. ಈ ನರೇಶ್ ಶೆಣೈ ಅವರು ಜೈಲಿಗೆ ಹೋಗ್ತಾರೆ. ಅವರು
ಅವರು ಈ ಕೊಲೆ ಮಾಡಿದ ಮೇಲೆ ಅವರನ್ನು ಜೈಲಿಗೆ ಹಾಕಲಾಗ್ತದೆ. ಜೈಲಿಗೆ ಹಾಕುವಂಥ ಸಂದರ್ಭದಲ್ಲಿ ಅವರನ್ನು ಆ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಇದೇ ಸೂಲಿಬೆಲೆ ಅವರು ಬಂದು ಅವರನ್ನು ಹೂಹಾರ ಹಾಕಿ ವೆಲ್ಕಮ್ ಮಾಡ್ತಾರೆ, ವೆಲ್ಕಮ್ ಮಾಡಿ ರಿಸೀವ್ ಮಾಡ್ತಾರೆ. ಏನಿವರು ಸಮಾಜಕ್ಕೆ ಸಂದೇಶವನ್ನು ಕೊಡ್ತಾರೆ. ಅವರು ಒಬ್ಬ ಕ್ರಿಮಿನಲ್, ಒಬ್ಬ ಕೊಲೆಗಡುಕರ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಅವ್ರನ್ನ ವೆಲ್ಕಮ್ ಮಾಡಿ ರಿಸೀವ್ ಮಾಡುವಂಥ, ಹೂಹಾರ ಹಾಕಿ ರಿಸೀವ್ ಮಾಡುವಂಥ ಸಂದರ್ಭ ನಾನು ತೋರಿಸ್ತೇನೆ. ಇಲ್ಲಿದೆ, ಮಾಧ್ಯಮ ಮುಖಾಂತರ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೆ ನೋಡಿ. ಇದು ಅವರು ಜೈಲಿಗೆ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಇವರು ಹೋಗಿ ಅವರನ್ನು ರಿಸೀವ್ ಮಾಡಿರುವಂಥದ್ದು ಹೂವಾರ ಹಾಕಿ. ಇವರಿಗೆ ಯಾವ ನೈತಿಕತೆ ಇದೆ? ಹಿಂದೂ ಧರ್ಮದ ಮಾರ್ಗದರ್ಶನ ಅಥವಾ ಬೋಧನೆ ಮಾಡಲಿ ಯಾವ ನೈತಿಕತೆ ಇದೆ ಇವರಿಗೆ? ಇದು ಇವತ್ತು ನಾವು ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಈಗ ಇವರಿಗೆ ಬೇರೆ ಯಾವುದು ಉದ್ದೇಶ ಇಲ್ಲ. ಇವರಿಗೀಗ ಇರುವಂಥದ್ದು ಹಿಂದೂ ಮುಸ್ಲಿಂ. ನೀವು ಇವರ ಫೇಸ್ಬುಕ್ಕಲ್ಲಿ ನೋಡಿ, ಇವರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅವರದು, ಈ ಸೂಲಿಬೆಲೆ ಅವರದು, ಎಲ್ಲಿ ಕೂಡ ಈ ಸಮಾಜದ ಅಭಿವೃದ್ಧಿ ಬಗ್ಗೆ ಆಗಲಿ, ಇಲ್ಲಿನ ಮೂಲಭೂತ ಸಮಸ್ಯೆ ಬಗ್ಗೆ ಆಗಲಿ, ಮತ್ತು ಇಲ್ಲಿ ಜನರ ಸಂಕಷ್ಟಕ್ಕೆ ಮಿಡಿಯುವಂತಹ ಯಾವುದೇ ವಿಚಾರ ಕೂಡ ಅವರ ಫೇಸ್ಬುಕ್ ನಿಮ್ಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹಿಂದೂ ಮುಸ್ಲಿಂ ವಿಚಾರ ಯಾವಾಗ ಬಂದಾಗ್ತದೆ ಅಲ್ಲಿ ಇವನ ಅಂಗಡಿ ಬಂದಾಗ್ತದೆ. ಇವನಿಗೆ ಅಲ್ಲಿ ಮತ್ತೆ ಬೇರೆ ಅವಕಾಶ ಇಲ್ಲಿ ಇರುವುದಿಲ್ಲ. ಆದ್ದರಿಂದ ಇವತ್ತು ಜನರು, ಪ್ರಜ್ಞಾವಂತ ನಾಗರಿಕರು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನೀಚ ಮನಸ್ಥಿತಿಯುಳ್ಳವರು ಈ ಸಮಾಜವನ್ನು ಒಡೆದಾಳುವಂತಹ ಒಂದು ವಿಚಾರಕ್ಕೆ ಇವರು ಯಾವತ್ತೂ ಕೂಡ ಮುಂದೆ ಇರ್ತಾರೆ. ಇವತ್ತು ಈ ಬಿಜೆಪಿ ಮತ್ತು ಸಂಘ ಪರಿವಾರ, ಈ ದುಷ್ಟ ಏನು ಶಕ್ತಿಗಳಿದ್ದಾರೆ, ಇವರು ಕಾಯ್ತಾ ಇದ್ದಾರೆ. MLA ಕೂಡ ಇದ್ದಾರೆ, ಈಗ ಕಾಯ್ತಾ ಇರ್ತಾರೆ ಇಂಥ ಗಲಭೆಗಳು ಯಾವಾಗ ಆಗ್ತದೆ ಅಂತ ಹೇಳಿ. ಇವರಿಗೆ ಅಭಿವೃದ್ಧಿ ಬೇಡ, ಈ ರಾಜ್ಯದ ಅಭಿವೃದ್ಧಿ, ಈ ಒಂದು ಜಿಲ್ಲೆ ಅಭಿವೃದ್ಧಿ ಅವರಿಗೆ ಅಗತ್ಯ ಇಲ್ಲ. ಇದು ಇತ್ತೀಚೆಗೆ ಒಂದು ಘಟನೆ ಕೂಡ ನಡೆಯಿತು ನಿಮಗೆ. ಈಗ ನಾನು ಹೇಳಿದಾಗೆ ವಿನಾಯಕ ಬಾಲಿಗ ಏನಿದ್ದಾರೆ, ಈ ನರೇಶ್ ಶೆಣೈ ಕೊಂದು ಹಾಕಿದ ಮೇಲೆ ಇವರು ಬಹಳ ಆಪ್ತ ಮಿತ್ರರು ಈ ನಿಮ್ಮ ಸೂಲಿಬೆಲೆಯವರು. ಪಾಪ ಅವರ ತಂದೆ ತಾಯಿಯರು ನೊಂದು ಅವ್ರು ಮರಣ ಹೊಂದಿದ್ದಾರೆ. ಇವತ್ತಿಬ್ಬರು ಸಿಸ್ಟರ್ ಇವತ್ತು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟು ಕಚೇರಿ ಇವತ್ತು ನಳಿತಾಡ್ತಾ ಇದ್ದಾರೆ. ಇದರ ಬಗ್ಗೆ ಇವರು ಮಾತನಾಡೋದಿಲ್ಲ. ಇವರ ಜೊತೆ ಇವರು ಸಾಮೀಲಾಗಿದ್ದುಕೊಂಡಿದ್ದಾರೆ. ಆದ್ದರಿಂದ ಈ ಇತ್ತೀಚೆಗೆ ಮತ್ತೊಂದು ಘಟನೆ ನಡೆಯಿತು, ಬಹಳ ರೀಸೆಂಟ್ ಆಗಿ. ಹೇಗೆ ಇವರು ಒಂದು ಡೈವರ್ಷನ್ ಮಾಡ್ತಾರಂತ ಹೇಳಿಕ್ಕೆ ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಮಾಧ್ಯಮ ಮುಖಾಂತರ. ಕಾರ್ತಿಕ್ ದೇರ್ಲಕಟ್ಟೆಯಲ್ಲಿ ಒಂದು ಘಟನೆ ನಡೆಯಿತು. ಸುಮಾರು 1 ತಿಂಗಳ ಹಾಗೆ ಮುಸಲ್ಮಾನರ ಮೇಲೆ ಒಂದು ಎತ್ತಿ ಕಟ್ಟುವಂತಹ ಒಂದು ಯೋಚನೆ ಮಾಡಿದರು, ಚಿಂತನೆ ಮಾಡಿದರು. ಬೇರೆ ಬೇರೆ ರೀತಿಯಲ್ಲಿ ಪ್ರಚೋದನಾತ್ಮಕವಾದಂತಹ ಮಾತುಗಳನ್ನು ಆಡಿದರು, ಮುಸಲ್ಮಾನರೇ ಮಾಡಿದ್ದಂತೆ ರೀತಿಯಲ್ಲಿ. 1 ತಿಂಗಳ ಕಳೆದ ನಂತರ ಅವರಿಗೆ ಗೊತ್ತಾಯಿತು ಇದು ಕೌಟುಂಬಿಕ ಕಲಹದಿಂದ ಆಗಿರುವಂಥದ್ದು ಘಟನೆ ಅಂತ ಹೇಳುವಂಥದ್ದು. ಅಲ್ಲಿ ಮಾಜಿ MP ಅವರು ಕೂಡ ಹೋಗಿ ಹೇಳಿದ್ರು, ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಕೊಡ್ತೇವೆ ಅಂತ ಹೇಳುವಂಥದ್ದು. ಅಂದರೆ ಇವರಿಗೆ ಇಲ್ಲಿ ನೆಮ್ಮದಿಯ ವಾತಾವರಣ ಬೇಡ, ಇಲ್ಲಿ ಪರಸ್ಪರ ಸಾಮರಸ್ಯದಿಂದ ಮತ್ತು ಎಲ್ಲರೂ ಹಿಂದೂ ಮುಸಲ್ಮಾನ್ ಬಹಳ ಒಟ್ಟಾಗಿ ಅನ್ಯೋನ್ಯತೆಯಿಂದ ಬದುಕಬೇಕಂತ ಹೇಳುವಂಥ ವಿಚಾರ ಇವರಲ್ಲಿ ಇಲ್ಲ, ಆ ಮನಸ್ಥಿತಿ ಇಲ್ಲ ಇವರಲ್ಲಿ. ಇವರಿಗೆ ಬೇಕಾಗಿರುವಂಥದ್ದು ಯಾವತ್ತೂ ಕೂಡ ಪ್ರತಿದಿನ ಇಲ್ಲಿ ಗಲಾಟೆ ಆಗ್ತಾ ಇರಬೇಕು, ದೊಂಬಿ ಆಗ್ತಾ ಇರಬೇಕು, ಪ್ರಚೋದನಾತ್ಮಕವಾದಂಥ ಮಾತು ಆಡ್ತಾ ಇರಬೇಕು. ಈ ಸಂದರ್ಭವನ್ನು ಅವರು ಕಾಯ್ತಾ ಇರುವಂಥದ್ದು. ಸೊ ಇವತ್ತು ಈ ಘಟನೆ ಇದು ಮೊದಲಲ್ಲ, ಇದು ನಿರಂತರ ಆಗ್ತಾ ಇರುವಂಥದ್ದು. ಇವತ್ತು ನಮ್ಮ ನಡಿಗೆ ಕೊರಗಜ್ಜನ ಕಡೆ ಅಂತ ಹೇಳುವಂಥದ್ದು, ಕೊರಗಜ್ಜನ ಕಡೆ ನಮ್ಮ ನಡಿಗೆ ಅನ್ನುವಂಥದ್ದು ಇದು ಸುಮಾರು 4 ವರ್ಷದಿಂದ ಆಗ್ತಾ ಇರುವಂಥದ್ದು. ಇದರಿಂದ ಏನು ಇವರು ಈ ಒಂದು ವಾತಾವರಣ ಕೆಡಿಸುವಂಥದ್ದು, ಇದನ್ನು ರಾಜಕೀಯವಾಗಿ ಬಳಸಲಿಕ್ಕೋಸ್ಕರ ಒಂದು ಧಾರ್ಮಿಕ ಕೇಂದ್ರಗಳಲ್ಲಿ ಹೋಗಿ ಇಂಥ ನೀಚ ಪ್ರವೃತ್ತಿಯಾದಂಥ ಕೊಲಕು ಮಾತನಾಡುವಂಥದ್ದು ಮತ್ತು ಆ ಒಂದು ಕೇಂದ್ರಕ್ಕೆ ಅಪಮಾನ ಮಾಡುವಂಥದ್ದು ಖಂಡಿತವಾಗಿಯೂ ಇದು ಖಂಡಿಸ್ತಕ್ಕಂಥದ್ದು. ಮತ್ತೊಂದು ವಿಚಾರ,
ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭ್ಯರ್ಥಿಯಲ್ಲಿ ಬಹಳಷ್ಟು ಮುಂದುವರಿಬೇಕಿತ್ತು ಆಕ್ಚುಲಿ. ಇವತ್ತು ಬೇರೆ ಜಿಲ್ಲೆಗೆ ಹೋಲಿಸಿದರೆ ನಮ್ಮ ಜಿಲ್ಲೆ ಬಹಳ ಹಿಂದುಳಿದಿದೆ. ಇವತ್ತು ನೋಡಿ ಸ್ಮಾರ್ಟ್ ಸಿಟಿ, ಇವತ್ತು MLA ಅವರು ಬಂದು ಮಾತಾಡ್ತಾರೆ, ದೊಡ್ಡ ದೊಡ್ಡದು ಮಾತಾಡ್ತಾರೆ. ಅಲ್ಲಿ ಯಾವ ರೀತಿ ಅಂತ ಹೇಳಿದರೆ ಇಲ್ಲಿ ಡ್ರಗ್ಸ್ ದಂಧೆಯಲ್ಲಿ ಅಲ್ಲಿ ಮುಸಲ್ಮಾನರಿದ್ದಾರೆ ಅನ್ನುವಂಥದ್ದು. ನಾನು ಅಲ್ಲಿ ಅವರನ್ನು ಅಭಿನಂದಿಸ್ತೇನೆ. ಆ ಒಂದು ಪರಂಗಿಪೇಟೆಯ ಜನತೆ, ಅಮ್ಮೆಮಾರ್ ಜನತೆಯನ್ನು ಅಭಿನಂದಿಸ್ತೇನೆ. ಯಾಕೆಂದರೆ ಬಹಳ ಸಂಯಮದಿಂದ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಯಾವುದೇ ರೀತಿ ಗಲಭೆಗೆ ಅವಕಾಶ ಕೊಡದೆ ಎಲ್ಲರೂ ಕೂಡ ಒಟ್ಟಾಗಿ ಹುಡುಕಾಡಿಕೊಂಡು ಮತ್ತು ಈ ಒಂದು ಕೊನೆಯ ಗಳಿಗೆಯಲ್ಲಿ ಆ ಪೊಲೀಸರ ಸಕ್ರಿಯ ಪ್ರವೃತ್ತಿಯಿಂದಾಗಿ ಸಿಕ್ಕಿದ್ದಾರೆ. ಏನು ಇವರ ಸಮಾಜಕ್ಕೆ ಹೇಳಲಿಕ್ಕೆ ಬಯಸ್ತಾರೆ ಇವರು. ಸೊ ಇಲ್ಲಿ ಸ್ಮಾರ್ಟ್ ಸಿಟಿ, ಮಂಗಳೂರಲ್ಲಿ ಸ್ಮಾರ್ಟ್ ಸಿಟಿ ಏನು ಡೆವಲಪ್ಮೆಂಟ್ ಆಗಿದೆ. ನಾವು ಪಂಪಾಯಿಲಿಂದ ಕಂಕನಡಿಯಿಂದ ನಾವು ಆ ಒಂದು ಹಂಪನಕಟ್ಟೆ ಸಿಗ್ನಲ್ ಹೋಗುವ ಎಲ್ಲಿದೆ ಫುಟ್ಪಾತ್, ಜನರು ನಡೆದಾಡಲಿಕ್ಕೆ ಕಷ್ಟ ಆಗ್ತಿದೆ, ಫುಟ್ಪಾತ್ ಇಲ್ಲ ಸರಿಯಾದ. ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ, ಏನು ಡೆವಲಪ್ಮೆಂಟ್ ಆಗಿದೆ. ನಮ್ಮ ಸುರತ್ಕಲ್ ಆ ಭಾಗಕ್ಕೆ ಬರುವಾಗ ನಮ್ಮಲ್ಲಿ ಕ್ಷೇತ್ರದ MLA ಅವರು ಒಂದು ಸುರತ್ಕಲ್ ಮಾರುಕಟ್ಟೆ ಇದೆ, ಬಹಳ ದೊಡ್ಡದಾದ ಮಾರುಕಟ್ಟೆ, 10 ವರ್ಷ ಹಿಂದೆ ಮಾಡಿದಂಥವರು XMLA ಮೊಯ್ದೀನ್ ಬಾವರ್ ಅದು ಒಂದು ಅಡಿಪೆ ಹಾಕಿರುವಂಥದ್ದು. ಇವತ್ತು ಕೂಡ ಶಿಥಿಲ ವ್ಯವಸ್ಥೆಯಲ್ಲಿದೆ. ಅಲ್ಲಿ ಕೇಳುವವರಿಲ್ಲ, ನೋಡ್ಲಿಕ್ಕೆ ಹೋಗುವವರು ಇವರಿಲ್ಲ, ಇವರಿಗೆ ಅಲ್ಲಿ ಪುರುಸತ್ತಿಲ್ಲ. ಇವರೆಂತ ಹೇಳ್ತಾರೆ, ನಮ್ಮನ್ನು ಇಲ್ಲಿ ಅಭ್ಯರ್ಥಿಗೆ ಮತ್ತು ಜನರ ಸಂಕಷ್ಟಿಗೆ ಮಿಡಿಲಿಕ್ಕೆ ಅದಕ್ಕೆ ನಮ್ಮನ್ನು ಕರೆಯಿದಿರಿ ಅಂತ ಹೇಳ್ತಾರೆ ಅವರು. ಇಂಥ ಪ್ರಚೋರಾತ್ಮಕ ಮಾತುಗಳಿಗೆ, ಏನಾದರೂ ಈ ಸಂಘರ್ಷಗಳಿಗೆ ಅಶಾಂತಿ ಉಂಟು ಮಾಡಲಿಕ್ಕೆ ನಮ್ಮನ್ನು ನೀವು ಮೆರೆಯಿದಿರಿ ಅಂತ ಹೇಳ್ತಾರೆ. ಅದಕ್ಕೆ ಕರೆಯಿದಿರಿ, ಇದಕ್ಕೆ ಮೆರೆಯಿದಿರಿ ನಮ್ಮನ್ನು ಕರೀಲಿಕ್ಕೆ ಅಂತ ಹೇಳುವಂಥ ವಿಚಾರ. ಸೊ ನಾವು ಅರ್ಥ ಮಾಡಿಕೊಳ್ಳಬೇಕು. ಸೊ ಆದ್ದರಿಂದ ನಾವು ಇಲ್ಲಿ ಹೇಳುವಂಥದ್ದು, ನಮ್ಮ ಇಲ್ಲಿರ್ತಕ್ಕಂಥ ಶಾಸಕರು ಇವತ್ತು ಈಗಾಗಲೇ ಹೇಳಿದ್ದಾರೆ. ಅವರು ಅಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಲ್ಲಿ ಅವರ ಸ್ವಯಂ ಪ್ರೇರಿತವಾಗಿ ಅವರು ಕೇಳಿದ್ದಾರೆ, ಪರಂಗಿಪೇಟೆ ಇಶ್ಯೂ ವಿಷಯದಲ್ಲಿ ಅವರು ಕೇಳಿದ್ದಾರೆ. ಸೊ ಇದು ಕೂಡ ಅವರ 2 ಕಡೆ ಭಾಗದಲ್ಲಿ ಕೂಡ ಅವರೇ ಕ್ಷೇತ್ರದ MLA ಆಗಿರೋದರಿಂದ ನಾವು ಹೇಳಬೇಕಾಗ್ತದೆ. ಸೊ ಈಗ ಏನು ಘಟನೆಲ್ಲ ಆಗಿದೆ ಈ ವಿಚಾರದಲ್ಲಿ ಅವರು ಮತ್ತೊಮ್ಮೆ ಈ ಶಾಸಕರ ಮೇಲೆ ಅವರು ಹೇಳಿಕೆ ಪಡೆಯಬೇಕು. ಹೇಳಿಕೆ ಪಡೆದು ಅವರ ಮೇಲೆ ಒಂದು ಕಾನೂನಾತ್ಮಕವಾದಂಥ ಕ್ರಮ ಕೈಗೊಳ್ಳಲು CMಗೆ ಅವರು ಸೂಚಿಸಬೇಕು. ಮತ್ತು CM ನಮ್ಮ ನೇರವಾಗಿ ಇಲ್ಲಿನ ಕಮಿಷನರೇಟ್ ಮತ್ತು SP ಅವರಿಗೆ ಹೇಳಬೇಕು, ಅವರ ಮೇಲೆ FIR ದಾಖಲು ಮಾಡಬೇಕು ಮತ್ತು ಅವರ ಕಾನೂನಾತ್ಮಕವಾದಂತಹ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಬೇಕನ್ನುವಂಥದ್ದು ನಮ್ಮ ಆಗ್ರಹ. ಮತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮೂಲಕ ಕೂಡ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ಆಮೇಲೆ ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಯಸುವಂಥದ್ದು ಕೂಡ ಇಲ್ಲಿ ಸಂಯಮ, ನೆಮ್ಮದಿ ಮತ್ತು ಸಾಮರಸ್ಯ ಇಲ್ಲಿ ಇರಬೇಕನ್ನುವಂಥದ್ದು. ಇಲ್ಲಿ ಎಲ್ಲರೂ ಪರಸ್ಪರ ಅನೋನ್ಯತೆಯಿಂದ ಇಲ್ಲಿ ಬದುಕಬೇಕನ್ನುವಂಥದ್ದು ನಮ್ಮ ಆಗ್ರಹ ಕೂಡ, ನಮ್ಮ ಯೋಚನೆ ಕೂಡ ಅದೇ. ನಾವು ಎಲ್ಲಿ ಕೂಡ ನಾವು ಇಂತಹ ಘಟನೆಗಳಿಗೆ ಅವಕಾಶ ಕೊಡುವುದಿಲ್ಲ. ಏನು ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಅಭ್ಯರ್ಥಿ. ನಮಗೆ ಅಭ್ಯರ್ಥಿ ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಮುಂದೆ ಇರುತ್ತದೆ. ಸೊ ಇದನ್ನು ಮೆರಮಾಚಲು ಇವರು ಇಂತಹ ಘಟನೆಗಳು ತಂದು ಈ ಒಂದು ಜನರನ್ನು ಅಭ್ಯರ್ಥಿಯ ಯೋಚನೆ ಮಾಡದೆ ಈ ಇಂತಹ ಧಾರ್ಮಿಕ ವಿಚಾರಕ್ಕೆ ಬರಬೇಕೆನ್ನುವಂಥ ಅವರ ಡೈವರ್ಟ್ ಮಾಡುವಂಥ ಪ್ರಯತ್ನ ಅದು. ಇದು ನಮ್ಮ ತಪ್ಪು ಕೂಡ ಇದೆ. ನೋಡಿ, ಇವತ್ತವರು ಧಾರ್ಮಿಕ ನೆಲೆಯಲ್ಲಿ ಮತ ಕೇಳ್ತಾ ಇರುವಂಥದ್ದು. ಸೊ ಇದು ನಮ್ಮ ಜನರ ಕೂಡ ತಪ್ಪಿದೆ. ನಾವು ಪ್ರಜ್ಞಾವಂತ ನಾಗರಿಕರು ಆಲೋಚನೆ ಮಾಡಬೇಕು. ಧರ್ಮದ ನೆಲೆಯಲ್ಲಿ ನಾವು ಮತ ಕೊಟ್ಟರೆ ನಮಗೆ ಅಭ್ಯರ್ಥಿ ಇಲ್ಲಿ ಇರುವುದಿಲ್ಲ. ಸೊ ಹಾಗಾಗಿ ನಾವು ಇಂತಹ ಜನರ ಬಗ್ಗೆ ನಾವು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಇನ್ನು ಮುಂದಿನ ಬರುವಂಥ ಸ್ಥಳೀಯ ಮಟ್ಟದ ಚುನಾವಣೆ ಇರ್ತದೆ, ಬೇರೆ ಬೇರೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಇಂಥವರನ್ನು ನಾವು ಆರಿಸದೆ, ಮುಂದಿನ MLA ಚುನಾವಣೆ ಆಗಲಿ ಎಲ್ಲ ಚುನಾವಣೆ ಕೂಡ ಇವರನ್ನು ಆರಿಸದೆ ಇವರನ್ನು ಸಮಾಜದಿಂದ ದೂರೀಕರಿಸಿ ಯಾರ ಅಭ್ಯರ್ಥಿಗೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡ್ತಾರೆ ಅವರಿಗೆ ನಾವು ಹೆಚ್ಚು ಒತ್ತು ಕೊಟ್ಟು ಅವರನ್ನು ಸಮಾಜದಲ್ಲಿ ಮುಂತರುವಂಥ ಯೋಚನೆ ಮಾಡಬೇಕು. ಖಂಡಿತ SDP ಕೂಡ ಅದೇ ಬಯಸ್ತದೆ. ಅದೇ ರೀತಿ ನಾವು ಈ ಒಂದು ಪತ್ರಿಕೆ ಮುಖಾಂತರ ಹೇಳುವಂಥ ವಿಚಾರ, ಇವರ ಯಾರು ಇಬ್ಬರು MLA ಇದ್ದಾರೆ, ಅದೇ ರೀತಿ ಒಬ್ಬ ಬಜರಂಗದ ಮುಖಂಡ ಏನು ಅಲ್ಲಿ ಪ್ರಚಾರಾತ್ಮಕ ಮಾತಾಡಿದ್ದಾರೆ, ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು, ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಅವರಿಗೆ ಅವರ ಮೇಲೆ FIR ದಾಖಲು ಮಾಡಬೇಕನ್ನುವಂಥದ್ದು ನಾವು ಪಕ್ಷದ ವತಿಯಿಂದ ನಾವು ಎರಡು ಕಡೆಯಲ್ಲಿ ನಾವು FIR ದಾಖಲು ಮಾಡಬೇಕಂತ ನಾವು ಪೊಲೀಸ್ SPಗೆ ನಾವು ಈ ಮೆಮೊರಾಂಡಮ್ ಕೊಡಲಿಕ್ಕಿದ್ದೇವೆ. ಅದೇ ಈಗ ಪರಂಗಿಪೇಟೆ
ಮಾಡಿರ್ತಕ್ಕಂಥ, ಅದೇ ರೀತಿ ನಮ್ಮ ಇಲ್ಲಿ ಸೂಲಿಬೆಲೆ ವಿಚಾರದಲ್ಲಿ ಕೂಡ ನಾವು ಇವರ ಮೇಲೆ ಕೂಡ FIR ದಾಖಲು ಮಾಡಬೇಕನ್ನುವಂಥ ಅವರು ಮಾಡಿರ್ತಕ್ಕಂಥ ಏನು ನಾವು ಇವತ್ತು ಹೇಳಿದೆ, ನೀವು ಪ್ರಸ್ತಾಪ ಮಾಡಿದ್ದೇವೆ, ಪ್ರಚೋದನಾತ್ಮಕವಾದಂಥ ಮಾತು, ಸಮಾಜವನ್ನು ಒಡೆಯುವಂಥ ಮಾತು, ಸಾಮರಸ್ಯವನ್ನು ಕೆಡಿಸುವಂತಹ ಮಾತು. ಸೊ ಈ ವಿಚಾರದಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಮರುಕಳಿಸಬಾರದಾಗೆ ಮತ್ತು ಇವರ ಬಗ್ಗೆ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಬೇಕಂತ ವಿಚಾರ. ಅಲ್ಲಿ ಏನು ಮೊನ್ನೆ 9 ತಾರೀಕಿಗೆ ಇಲ್ಲಿ ಬಂದು ಧಾರ್ಮಿಕ ಕ್ಷೇತ್ರದಲ್ಲಿ ಏನು ಮಾತಾಡಿದ್ದಾರೆ, ಅದರ ಬಗ್ಗೆ ಉಲ್ಲಾಲ ಕೇಸಿನಲ್ಲಿ ಮಧ್ಯಾಹ್ನ ನಾವು ದೂರು ಕೊಡ್ತಾ ಇದ್ದೇವೆ. ಅದು ಪರಂಗಿಪೇಟೆಯ ಸಂಬಂಧಿಸಿದಂತೆ ನಾವು ಅಲ್ಲಿನ ಬಂಟ್ವಾಳ ಗ್ರಾಮಾಂತರ ಠಾಣೆಗೆ ನಾವು ಕೇಸನ್ನು ದಾಖಲಿಸಿದ್ದೇವೆ. ಯಾಕೆಂತ ಹೇಳಿದರೆ ಇಲ್ಲಿ ಪೊಲೀಸರನ್ನೇ ಅಣಕಿಸುವಂತಹ, ಪೊಲೀಸರಿಗೆ ಸವಾಲಾಗಿ ಅಲ್ಲಿನ ಶಾಸಕರು ಬೆಳ್ತಂಗಡಿ ಶಾಸಕರು ಮಾತನಾಡಿದ್ದಾರೆ. ಅದರಿಂದ ನಾವು ಬಂಟ್ವಾಳ ಠಾಣೆಗೆ ಇದರ ವಿರುದ್ಧ ಕೇಸ್ ದಾಖಲಿಸ್ತೇವೆ. ವಿಚಾರ ಈಗ ಹೌಸಲ್ಲಿ ಒಂದು ನಾನು ಹೇಳಿದ ಒಂದು ಮಾತು ಏನಂತ ಹೇಳಿದ್ರೆ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ರಾಜ್ಯದ, ಅವರೊಂದು ಹೌಸಲ್ಲಿ ಹೇಳಿದರು, ಮಂಗಳೂರು 7 ಗಂಟೆಗೆ ಡೆಡ್ ಆಗ್ತದೆ, ಬಂದ್ ಆಗ್ತದೆ ಅಂತ ಹೇಳುವಂಥ, ನಿರ್ಜೀವ ಆಗ್ತದೆ ಅಂತ ಹೇಳುವಂಥ ವಿಚಾರ. ಇದು ಅವರ ಮುಖಕ್ಕೆ ಮಂಗಲಾರತಿ ಆಡಿದ್ದಾರೆ. ಅಲ್ಲಿ MLA ಅವರು, ಇಲ್ಲಿನ BJP MLA ಇದ್ದಾರಲ್ಲ, ಅವರ ಮುಖಕ್ಕೆ ಮಂಗಲಾರತಿ ಆಡಿದ್ದಾರೆ. ನಾಚಿಕೆ ಆಗ್ಬೇಕು ಅವರಿಗೆ. ಇದೇ ರೀತಿ ಮುಂದುವರಿದರೆ ಇನ್ನು 7 ಗಂಟೆ ಅಲ್ಲ, ಇಲ್ಲಿ 5 ಗಂಟೆಗೆ ಬಂದಾಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆ. ಸೊ ಇಲ್ಲಿ ತುಳುನಾಡಿನ ಜನತೆಗೆ ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು ಎಷ್ಟೋ ಕಂಪನೀಸ್ಗಳಿದೆ, MRPL ಬೇರೆ ಬೇರೆ ಇಲ್ಲಿ MNC ಕಂಪನೀಸ್ಗಳಿದೆ, ಕೈಗಾರಿಕೆ ಉದ್ಯಮಗಳಿದೆ. ಇದಕ್ಕೆ ತುಳುನಾಡಿನ ಜನತೆಗೆ ಉದ್ಯೋಗ ಕೊಡಬೇಕನ್ನುವಂಥದ್ದು, ಇಲ್ಲಿ ಹೊಸ ಹೊಸ ಕಂಪನಿಗಳು ಇಲ್ಲಿ ಬರಬೇಕು, ಅದಕ್ಕೆ ಹೋರಾಟ ಮಾಡುವಂಥದ್ದು, ಹಲವಾರು ರೀತಿಯ ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಆಗುವಂಥ ಡ್ರಗ್ಸ್ ಮಾಫಿಯಾ, ಇದರ ಬಗ್ಗೆ ಇವರು ಮಾತನಾಡೋದಿಲ್ಲ. ಇಲ್ಲಿ ರಸ್ತೆಗಳು ಸರಿ ಇಲ್ಲ, ಇದರ ಬಗ್ಗೆ ಇವರು ಯಾವುದೇ ಒಂದು ಮಾತುಗಳು ಇವರ ಬಾಯಿಂದ ಬರ್ತಾ ಇಲ್ಲ. ಸೊ ಇದು ನಾವು ಹೇಳ್ತಿರುವಂಥದ್ದು, ಎಲ್ಲರೂ ಕೂಡ ಪ್ರಜ್ಞಾವಂತ ದಕ್ಷಿಣ ಕನ್ನಡ ನಾಗರಿಕರು ಇದರ ಬಗ್ಗೆ ಹೇಳಬೇಕು, ವಿಚಾರ ಮಾತಾಡಬೇಕು. ನಮಗೆ ಇಲ್ಲಿ ಇದು ಬೇಡ, ಸಂಘರ್ಷ ಬೇಡ, ಅಶಾಂತಿ ಬೇಡ, ನಮಗೆ ಅಭಿವೃದ್ಧಿ ಬೇಕು, ಇಲ್ಲಿ ತುಳುನಾಡಿನ ಜನತೆಗೆ ಉದ್ಯೋಗ ಬೇಕು, ಇಲ್ಲಿ ಬೇರೆ ಬೇರೆ ಕಂಪನೀಸ್ಗಳು ಇಲ್ಲಿ ಬರಬೇಕು, ಇಲ್ಲಿ ಡೆವಲಪ್ಮೆಂಟ್ ಆಗಬೇಕನ್ನುವಂಥದ್ದು ನಮ್ಮೆಲ್ಲರೂ ಕೂಡ ಆಗ್ರಹ ಆಗಬೇಕಂತ ಹೇಳ್ತೇನೆ ನಾನು. ದಿಗಂತ್ ನಾಪತ್ತೆ ಪ್ರಕರಣದಲ್ಲಿ ದಿಗಂತ್ ನಾಪತ್ತೆಯಾಗಿ 2-3 ದಿನದಲ್ಲಿ ಅಲ್ಲಿಯ ಸ್ಥಳೀಯ MMR ಜಮಾತ್ ಇದರ ಬಗ್ಗೆ ಸ್ಥಳೀಯ ಬಂಟ್ವಾಳ ವೃತ್ತ ನಿರೀಕ್ಷಕರಿಗೆ ಕಂಪ್ಲೇಂಟ್ ಸಲ್ಲಿಸಿದೆ. ಮತ್ತು ಅಲ್ಲಿ 2 ದಿನದಲ್ಲಿ ನಡೆದಂತಹ ಏನು ಅಲ್ಲಿ ಪ್ರಚೋದನಕಾರಿ, ಹೊರಟಾಣೆಗೆ ಮುತ್ತಿಗೆ ಹಾಕಿದಂಥ ಪ್ರಚೋದನಕಾರಿ ಭಾಷಣದ ಬಗ್ಗೆಯೂ ತಿಳಿಸಿ ಅದರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದೆ. ನಂತರ ದಿನಗಳಲ್ಲಿ ಪತ್ತೆಯಾದ ನಂತರ ದಿಗಂತ್ ಪತ್ತೆಯಾಗಿ 2-3 ದಿನ ಆಯಿತು. ಸರಿಯಾದ ಅವರ ತನಿಖೆಯ ಹಾದಿಯಲ್ಲಿರುವಾಗಲೇ ಉಂಟು. ಆದ್ದರಿಂದ ನಾವು ಅದನ್ನು ಕೂಲಂಕುಷವಾಗಿ ಅವರ ತನಿಖೆ ಒಂದು ಮುಗಿಯಲಿ ಎಂಬ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಇಲ್ಲಿ ನಮ್ಮ SDP ವತಿಯಿಂದ ಕೇಸ್ ದಾಖಲಿಸಲು ಸ್ವಲ್ಪ ತಡವಾಯಿತು ಅಷ್ಟೇ. ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿಕೊಂಡೇ ಮಾಡುವ ಸ್ಥಳೀಯವಾಗಿ ಆಲ್ರೆಡಿ ಅಲ್ಲಿನ ಪುದು SDP ಗ್ರಾಮ ಸಮಿತಿಯು ಸಹ ಅಲ್ಲಿ ಕಂಪ್ಲೇಂಟ್ ಮಾಡಿದೆ, ಸ್ಟೇಷನ್ಗೆ ಮನವಿ ಕೊಟ್ಟಿದೆ, ಅವರ ವಿರುದ್ಧ FIR ಮಾಡಲು ತಿಳಿಸಿದೆ, ಸ್ಥಳೀಯ ಜಮಾತು ಸಹ ಮಾಡಿದೆ ಆಲ್ರೆಡಿ. ಇದರ ಬಗ್ಗೆ ನಾನು ಆಗಲೇ ಹೇಳಿದ್ದೇನೆ, ಇದರ ಬಗ್ಗೆ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿ ಅವರು ಬಹಿರಂಗವಾಗಿ ನಮಗೆ ಇದರ ಬಗ್ಗೆ ಅವರೇ ಕರೆದು ತಿಳಿಸಬೇಕು. ಯಾವ ಕಾರಣಕ್ಕೆ ಮನೆಗೆ ಬರುವುದಿಲ್ಲ, ಅಥವಾ ಮನೆಯಿಂದ ಹೊರಡುವಾಗ ಚಪ್ಪಲಿಲ್ಲದೆ ಒಂದೇ ಡ್ರೆಸ್ಸಿನಲ್ಲಿ 500 ರೂಪಾಯಿ ಹಿಡಿದು ಹೋದವ ಇಷ್ಟು ದಿನ ಯಾವ ಹಣದಿಂದ ತಿರುಗಿದ, ಅಥವಾ ಇವನ ತಿರುಗಿ ಯಾರು ಇವನ ಜೊತೆ ಇದ್ರು, ಇದರ ಬಗ್ಗೆ ಮಾನ್ಯ ವರಿಷ್ಠಾಧಿಕಾರಿ ಅವರೇ ಮಾಹಿತಿ ನೀಡಬೇಕು. ಎಲ್ಲ ನಿರಂತರ ಇರ್ತದೆ. ಒಂದು ಹೋರಾಟ, ಸಮಾಜದಲ್ಲಿ ಹೋರಾಟ ಮಾಡುವಾಗ, ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಇಂಥ ಸುಳ್ಳು ಪ್ರಕರಣಗಳು ಮತ್ತೆ ಭಯಪಡಿಸುವಂಥದ್ದು ಇದು ಬಹಳ ವರ್ಷಗಳಿಂದ ನಡೀತಾ ಇರುವಂಥದ್ದು. ಸೊ ಯಾವುದೇ ಭಯಕ್ಕೆ ಕೂಡ SDP ಕುಗ್ಲಿಕ್ಕೆ ಇಲ್ಲ, ಜಗ್ಗುವುದೂ ಇಲ್ಲ. ಸೊ ನಮ್ಮ ಏನು ಇಲ್ಲಿ ನಮ್ಮ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಅದು ನಾವು ನಿರಂತರವಾಗಿ ಅದಕ್ಕೆ ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಬಯಸುವಂಥದ್ದು. ಅದು ಮತ್ತೊಂದು ವಿಚಾರ ಏನಂತ ಹೇಳಿದರೆ, ಇಲ್ಲಿ ಏನು ಅವರು ಮಾತು ಸಾರ್ವಜನಿಕ ಮತ್ತು ಆ BJPಯಲ್ಲಿ ಯಾವತ್ತೂ ಕೂಡ ಒಂದು ಹೇಳುವಂಥ ಮಾತು MLA ಅವರು, ನಾವು ಇಲ್ಲಿ ಭದ್ರಕೋಟೆ ನಾವು ಏನು ಬೇಕಾದ್ರೂ ಮಾಡ್ತೇವೆ ಅನ್ನುವಂಥದ್ದು BJP. ಅದನ್ನು ಆ ಭದ್ರಕೋಟೆಯನ್ನು ಮುರಿದು ಹಾಕಲಿಕ್ಕೆ ಎಲ್ಲ ಅವಕಾಶ ಕೂಡ ಇಲ್ಲಿ ಕಾಂಗ್ರೆಸ್ಗೆ ಇದೆ. ಅದು ಏಕೆಂದು ಹೇಳಬೇಕಾಗ್ತದೆ ಅವರು.
ಸೊ ಇದನ್ನು ನಾವು ಏಕೆ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಭದ್ರೇಕೊಟ್ಟ ಇದಕ್ಕೆ ಮೊದಲು ಅವರು ಇದ್ರಲ್ಲ ALML ಅವರು ಕೂಡ, ಈಗ ಇವರದೇ ಸರ್ಕಾರ ಇದೆ, ಎಲ್ಲ ರೀತಿಯ ಅವಕಾಶ ಇರುವಾಗ ಇದನ್ನು ಮುರಿದು ಹಾಕಬೇಕು ಮತ್ತು ಯಾರು ಇಂತಹ ಎಲ್ಲ ವಿಚಾರಕ್ಕೆ ಮುಂದೆ ಬರ್ತಾರೆ ಇಂಥವರ ಮೇಲೆ ಹದ್ದುಬಸ್ತಿನಲ್ಲಿ ಇಡಲು ಇವರಿಗೆ ತಾಕತ್ತಿದೆ, ಅದು ಖಂಡಿತ ಅವ್ರು ಮಾಡಬೇಕಂತ ಹೇಳುವಂಥದ್ದು ವಿಚಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.